ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಜೋಳದ ಪುರಿ ಉಂಡೆ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಜೋಳದಿಂದ ನಾವು ಪುರಿ ಮಾಡಿಕೊಂಡು ಪುರಿ ಉಂಡೆ ಮಾಡೋದು ನಾವು ಈಗ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡಿ. ಹುರ್ಗಡ್ಲೆ ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಕಡಲೆ ಬೀಜ ಸ್ವಲ್ಪ ತೆಗೆದುಕೊಂಡಿದ್ದೀನಿ ನೋಡಿ. ಇದು ಒಂದು 2 ಬಟ್ಲಷ್ಟು ಬೆಲ್ಲ ಇದೆ, ಅಚ್ಚು ಬೆಲ್ಲ ಇದೆ. ಈ ಬಟ್ಲಲ್ಲಿ 2 ಬಟ್ಲಷ್ಟು ಅಚ್ಚು ಬೆಲ್ಲ ಇದೆ. ಇದು ಬಂದು 1.5 ಬಟ್ಲು ಜೋಳ ಇದೆ. ಈಗ ನಾವು ಕಡಲೆ ಬೀಜನ ಹುರಿದಿಟ್ಕೊಳ್ಳೋಣ. ಈ ಪುರಿ ಉಂಡೆ ಮಾಡ್ತಾ ಇದ್ದಿದ್ದು ಯಾವಾಗ ಅಂತಂದರೆ ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ತಾತ ಅವರು ಇದ್ದಾಗ ಮಾಡ್ತಾಯಿದ್ರು ಫ್ರೆಂಡ್ಸ್. ನಮ್ಮ ತಾತ ನಮ್ಮ ಅಜ್ಜಿ ಈ ಪುರಿ ಉಂಡೆನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಮತ್ತು ಅವರ ಮೊಮ್ಮಗಳು ಅಂತಂದರೆ ನಮ್ಮ ಅಮ್ಮ ಅವರ ಅಣ್ಣನ ಮಗಳು ಮೊಮ್ಮಗಳು, ಅಣ್ಣನ ಮಗಳು ಮಾಡ್ತಾಯಿದ್ರು. ಅವರು ನನಗೆ ತುಂಬಾ ಬೇಕಾದವರು. ಅವ್ರಿಗೆ ನಾನು ತುಂಬ ಇಷ್ಟ ಅಂತಂದರೆ ಅಷ್ಟು ಇಷ್ಟ ಇರ್ತಾಯಿತ್ತು. ಈಗಲೂ ಇದ್ದಾರೆ ಅವರು ನನ್ನನ್ನು ಕರ್ಕೊಂಡೋಗಿ ಸ್ಕೂಲ್ಗೆ ರಜಾ ಇದ್ದರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮಾವ ಅವ್ರ ಮನೆಗೆ, ನಮ್ಮ ಅತ್ತಿಗೆ ಅವ್ರು ಮಾಡೋರು. ಈ ಥರ ರೆಸಿಪಿಗಳೆಲ್ಲ ಮಾಡಿ ನನಗೆ ತಿನ್ನಕ್ಕೆ ಕೊಡೋರು. ತುಂಬ ಇಷ್ಟ ನಾನಂತಂದರೆ ಈ ಥರ ರೆಸಿಪಿಗಳು ಮಾಡಿ ನನಗೆ ತಿನ್ನಕ್ಕೆ ಕೊಡ್ತಾಯಿದ್ರು ಫ್ರೆಂಡ್ಸ್. ಇವತ್ತು ನನಗೆ ಆ ರೆಸಿಪಿ ನೆನಪು ಬಂತು. ಜೋಳ ನಮ್ಮ ಫ್ರೆಂಡ್ ಅವ್ರ ಮನೆಯಲ್ಲಿ ತುಂಬಾ ಇತ್ತು. ಅದರಿಂದ ನಮ್ಮ ಫ್ರೆಂಡ್ ಹತ್ರ ಈಸ್ಕೊಂಡೆ ಒಂದು ಸ್ವಲ್ಪ. ಅವ್ರ ಕಡೆ ಬೆಳೀತಾರಂತೆ, ಉತ್ತರ ಕರ್ನಾಟಕದಲ್ಲಿ ತುಂಬಾ ಬೆಳೀತಾರಂತೆ. ಅವರು ಸ್ವಲ್ಪ ಕೊಟ್ಟರು, ಈಸ್ಕೊಂಡು ಬಂದೆ. ಅದನ್ನು ಪುರಿ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಈಗ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಈ ರೆಸಿಪಿ ಮಾಡೋದು ಹೇಗೆ ಅಂತ. ತುಂಬ ಸುಲಭವಾಗಿ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲು ನಾವು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ನೀವು ಕಡಲೆ ಬೀಜ ಎಷ್ಟು ಬೇಕಾದರೂ ಹಾಕ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಕಡಲೆ ಬೀಜ ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಹುರಿದಿದ್ದಾಯಿತು ಕಡಲೆ ಬೀಜ. ಈಗ ಹುರಿದ ಕಡಲೆ ಬೀಜನ ಒಂದು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ. ಈಗ ನಾವು ಜೋಳನ ಪುರಿ ಮಾಡ್ಕೊಳ್ಳೋಣ. ಜೋಳ ಗೊತ್ತಿದೆಯಲ್ಲ, ಬಿಳಿ ಜೋಳ ಇದು ನೋಡಿ. ಇದು ರೊಟ್ಟಿ ಮಾಡುವಂತಹ ಬಿಳಿ ಜೋಳ. ಈಗ ನಾವು ಇದನ್ನು ಪುರಿ ಮಾಡ್ಕೊಳ್ಳೋಣ. ಸ್ವಲ್ಪ ಮಂದವಾದಂತಹ ಪುರಿನಲ್ಲಿ ಫ್ರೈ ಮಾಡ್ಕೋಬೇಕು. ಹೀಗೆ ಹುರಿತಾ ಇದ್ದರೆ ಪುರಿ ಆಗುತ್ತೆ ಫ್ರೆಂಡ್ಸ್. ಪುರಿ ಆಗುವಾಗ ನಾವು ಮುಚ್ಚಿಬಿಡಬೇಕು, ಇಲ್ಲಾಂದರೆ ಮನೆಯೆಲ್ಲ ಹಾರಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಜೋಳದ ಪುರಿ ಲಡ್ಡು ಮಾಡಿದರೆ ಸೂಪರಾಗಿರುತ್ತೆ. ನಮ್ಮ ಅತ್ತಿಗೆ ಮಾಡಿಕೊಡ್ತಾ ಇದ್ರಂದರೆ ನಮ್ಮ ಮಾಮನ ಮಗಳು, ನಿಜವಾಗ್ಲೂ ನಾನು ಅಲ್ಲೇ ಕೂತ್ಕೊಂಡ್ಬಿಡ್ತಾಯಿದ್ದೆ ಫ್ರೆಂಡ್ಸ್. ಸ್ವೀಟ್ ಮಾಡಿ ಸೂಪರಾಗಿರೋದು. ಅವರು ಇನ್ನು ಜೋಳದ್ದು ಕಡುಬು ಮಾಡೋರು, ಮತ್ತು ಸಜ್ಜೆ ಕಡುಬು ಮಾಡೋರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಫ್ರೆಂಡ್ಸ್. ಅವರು ಅಡುಗೆಗಳು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ. ಈಗ ಸ್ಟಾರ್ಟ್ ಆಗಿದೆ. ಈಗ ನಾವು ಮುಚ್ಚಿಬಿಡಬೇಕು. ಈ ಥರ ಮುಚ್ಚಿಬಿಟ್ಟು ಸ್ವಲ್ಪ ಡೌನ್ ಮಾಡಿದರೆ ಫುಲ್ಲು ನೋಡಿ ಹೇಗಾಗ್ತಾ ಇದೆ ಪುರಿ ಅಂತ. ಬಿಸಿಲಿಗೆ ಹಾಕಿಲ್ಲ, ಬಿಸಿಲಿಗೆ ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿ ಬೇಗನೆ ಪುರಿ ಮತ್ತೆ ಇರೋದನ್ನು ನಾನು ಪುರಿ ಮಾಡ್ತಾಯಿದ್ದೀನಿ. ಪುರಿ ಹೊಡೆಯೋಷ್ಟರಲ್ಲಿ ನಾವು ಪ್ಲೇಟನ್ನು ಮುಚ್ಚಿಬಿಡಬೇಕು ಫ್ರೆಂಡ್ಸ್, ಇಲ್ಲ ಅಂತಂದರೆ ಮನೆಯೆಲ್ಲ ಸಿಡಿದು ಹೋಗ್ಬಿಡುತ್ತೆ. ನಾವು ಮೊದಲೇ ಕ್ಲೀನ್ ಮಾಡ್ಕೊಂಡಿರಬೇಕು ಜೋಳನ. ಯಾಕಂತಂದರೆ ಕಲ್ಲು ಅಂಥದ್ದು ಏನೂ ಇಲ್ದಿರ ಪುರಿ ಮಾಡ್ಕೊಳ್ಳೋಕೆ ಮುಂಚೆ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೆಂಗೆ ಸಿಡಿಸಿಡ ಅಂತ ಹೆಂಗೆ ಸಿಡಿತಾ ಇದೆ ನೋಡಿ ಪುರಿ. ನಾನು ಮುಚ್ಚಲಿಲ್ಲ ನೋಡಿ. ಯಾಕಂದರೆ ಈ ರೀತಿ ಮಾಡ್ತಾ ಇರಬೇಕು, ಇಲ್ಲ ಅಂತಂದರೆ
ಸರಿಯಾಗಿ ಆಗಲ್ಲ ಪುರಿ. ಆಗಲೇ ಮುಚ್ಚಿದ್ದಕ್ಕೆ ಪುರಿ ಸರಿಯಾಗಿ ಆಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಸಿಮ್ಮನ್ನು ಸ್ವಲ್ಪ ಡೌನ್ ಮಾಡಿಕೊಂಡು ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಎಲ್ಲ ಪುರಿ ಹಾಕ್ತಾ ಇದೆ. ಆಯಿತು. ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್. ಇವಾಗ ಮೊದಲಿಗಿಂತ ಈಗ ಚೆನ್ನಾಗಾಗಿದೆ, ಯಾಕಂದರೆ ಕಲಿಸ್ತಾನೆ ಇರಬೇಕು. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಫುಲ್ ಕಪ್ಪಗಾಗ್ಬಿಡುತ್ತೆ ಬಾಣಲಿ. ಪುರಿನ ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಫ್ರೆಂಡ್ಸ್. ಅಷ್ಟರಲ್ಲಿ ನಾವು ಏಲಕ್ಕಿಕಾಯಿ ಒಂದೆರಡನ್ನು ಪುಡಿ ಮಾಡ್ಕೊಳ್ಳೋಣ. ಪುಟಾಣಿ ಕಲ್ಲಿದೆ ಫ್ರೆಂಡ್ಸ್, ಪುಟಾಣಿ ಕಲ್ಲಲ್ಲಿ ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಕಡಲೆ ಬೀಜನ ಮರದೊಳಗೆ ಹಾಕ್ಕೊಂಡು ನಾವು ಸಿಪ್ಪೆತೆಗೆದುಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಪುರಿನೆಲ್ಲ ಆ ರೀತಿ ಮುಂದಕ್ಕೆ ತೆಗೆದಿದ್ದೀನಿ. ಈಗ ನೋಡಿ ಈ ಹಿಂದುಗಡೆ ಇರೋದನ್ನು ವಾಪಸ್ ತೆಗೆದು ಬಿಡ್ತೀನಿ. ಇಷ್ಟು ನಾವು ಪುರಿ ಹೊಡೆದಿರೋದು ಮಾತ್ರ ನಾವು ತೆಗೆದುಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇದು ಪುರಿ ನೀಟಾಗಿ ಪುರಿ ಆಗಿರೋದು. ಇದು ಅರ್ಧಂಬರ್ಧ ಪುರಿ ಆಗಿರೋದು. ಇದು ಆಗದೆ ಇರೋದನ್ನು ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಕಡಲೆ ಬೀಜ ಕೂಡ ನಾವು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ನುಣ್ಣಗಾಗಬಾರ್ದು, ದಬ್ಬೆ ಥರ ಇರಬೇಕು. 1 ರೌಂಡ್ ಇಲ್ಲಾಂದರೆ 2 ರೌಂಡ್ ಅಷ್ಟೇ. ನೋಡಿ ಫ್ರೆಂಡ್ಸ್, 2 ರೌಂಡ್ ಹಾಕಿದ್ದೀನಿ ಅಷ್ಟೇ. ನೋಡಿ ಕಡಲೆ ಬೀಜ ಕೂಡ ದಬ್ಬೆ ಥರ ಆಗಿದೆ. ಒಂದೊಂದು ಕಡಲೆ ಬೀಜ ಕೂಡ ಹಾಗೇ ಇದೆ. ಈ ರೀತಿ ಹಾಕ್ಕೋಬೇಕು. ಈಗ ನಾವು ಬಾಣಲಿನ ಅದೇ ಬಾಣಲಿಗೆ ಬೆಲ್ಲನ ಹಾಕ್ಕೋಬೇಕು. ಹಾಕ್ಕೊಂಬಿಟ್ಟು ನೋಡಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಪಾಕ ತೆಗಿಯೋಣ. ಒಂದು 1/4 ಗ್ಲಾಸ್ ನೀರಾದರೆ ಸಾಕು ಫ್ರೆಂಡ್ಸ್, ತುಂಬಾ ಹಾಕಬಾರ್ದು. ಈಗ ಬೆಲ್ಲನ ಕರಗಿಸ್ಕೊಂಬಿಡೋಣ. ಚೆನ್ನಾಗಿ ಕರಗಬೇಕು, ಪಾಕದ ತನಕ ಬರಬೇಕು. ಪಾಕ ಬಂದರೆ ತುಂಬ ಚೆನ್ನಾಗಿರುತ್ತೆ. ಪಾಕ ತೆಗೆಯೋದು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಒಂದು ಬೌಲಲ್ಲಿ ನೀರು ಕೂಡ ಇಟ್ಕೊಂಡಿರಬೇಕು ಪಾಕ ಮಾಡೋಕ್ಕೆ ಮುಂಚೆ. ಬೆಲ್ಲ ಕರಗಲಿ. ಬೆಲ್ಲ ಚೆನ್ನಾಗಿ ಕರಗಿ ಪಾಕ ಬರಬೇಕು. ಬೆಲ್ಲ ಎಲ್ಲ ಕರಿಗಿದೆ. ಪಾಕ ಬಂದಿದೆಯಾ ಇಲ್ವ ಅಂತ ನೋಡೋಣ, ಒಂದು ಸಲ ಚೆಕ್ ಮಾಡೋಣ. ಪಾಕ ಬರೋದು ಇಲ್ಲದೆ ಇರೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಫ್ರೆಂಡ್ಸ್. ತುಂಬ ನೀರು ಹಾಕಬಾರ್ದು. ಒಂದು 1/4 ಗ್ಲಾಸ್ ನೀರು ಆದರೆ ಸಾಕು 2 ಬಟ್ಲು ಬೆಲ್ಲಕ್ಕೆ. ನೋಡಿ ಈಗ ನೀರಲ್ಲಿ ಹಾಕಿ ನೋಡೋಣ. ನೋಡಿ ಈ ರೀತಿ ಜಾರಬಾರ್ದು. ಹಿಂಗಂದರೆ ಉಂಡೆ ಕಟ್ಕೊಂಡು ನೋಡಿ ಈಗ ಹಾಕಿದಾಗ ಟಪ್ ಅಂತ ಬೀಳಬೇಕು. ಇದು ಇನ್ನೂ ಸೌಂಡ್ ಬರ್ತಾ ಇಲ್ಲ. ಒಂದು ರೀತಿ ಗಟ್ಟಿ ಕಲ್ಲು ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಆವಾಗ ಪಾಕ ಬಂದಿದೆ ಅಂತ ಅರ್ಥ. ಇಲ್ಲಾಂದರೆ ನಾವು ಉಂಡೆ ಕಟ್ಟೋಕ್ಕಾಗಲ್ಲ. ಇನ್ನೂ ಆಗಬೇಕು ಫ್ರೆಂಡ್ಸ್. ನೋಡಿ ಮೆತ್ತಗಿದೆ, ಇನ್ನೂ ಕಲ್ಲು ಥರ ಆಗಿಲ್ಲ, ಇನ್ನೂ ಆಗಬೇಕು. ನೋಡಿ ಈ ರೀತಿ ಮೆತ್ತಗಿರಬಾರ್ದು. ದ್ರಾಕ್ಷಿ ಥರ ಮೆತ್ತಗಿದ್ದರೆ ಅದು ಪಾಕ ಬಂದಿಲ್ಲ ಅಂತ ಅರ್ಥ. ಗಟ್ಟಿಯಾಗಿ ಆಗಿಬಿಡ್ಬೇಕು, ಆವಾಗನೇ ಚಂದ. ಈಗ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೌಂಡು ಯಾವ ರೀತಿ ಬರುತ್ತೆ ಅಂತ. ಪಾಕ ಬಂದರೆ ನೋಡಿ ಈ ರೀತಿ ಸೌಂಡ್ ಬರುತ್ತೆ. ನೋಡಿ ಕಲ್ಲು ಥರ ಸೌಂಡ್ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ. ಈಗ ಪಾಕ ಬಂದಿದೆ ಅಂತ ಅರ್ಥ. ಈ ರೀತಿ ಉಂಡೆನೇ ಆಗಿಬಿಡಬೇಕು.
ಈಗ ನಾವು ಸಿಮ್ಮನ್ನು ಫುಲ್ ಡೌನ್ ಮಾಡ್ಕೊಂಬಿಡೋಣ. ಏಲಕ್ಕಿ ಕಾಯಿನ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರೋದನ್ನು ನಾನು ಸೇರಿಸ್ತಾ ಇದ್ದೀನಿ. ಸಿಮ್ಮನ್ನು ಫುಲ್ ಡೌನ್ ಮಾಡ್ಕೊಂಡಿದ್ದೀನಿ. ಮತ್ತು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಂಗಿದ್ರೆ ಹಾಕ್ಬೋದು. ಯಾಕಂತಂದರೆ ಮಕ್ಕಳಿಗೆ ತುಂಬ ಪೌಷ್ಟಿಕ ಆಹಾರ ಇದು ಬಿಳಿ ಎಳ್ಳು. ಮತ್ತು ಹುರಿಗಡಲೆ ಕೂಡ ಈಗ ಸೇರಿಸ್ತಾ ಇದ್ದೀನಿ. ಹುರಿಗಡಲೆ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ದೊಡ್ಡವ್ರಿಗೂ ಒಳ್ಳೆಯದು ತುಂಬಾ. ಈಗ ಈ ರೀತಿ ಸಿಮ್ಮನ್ನು ಡೌನಲ್ಲೇ ಇಟ್ಕೊಂಡು ನಾವು ಕುಟ್ಟಿ ಪುಡಿ ಮಾಡಿಕೊಂಡಂತಹ ಇಂಗ್ರೀಡಿಯೆಂಟ್ಸನ್ನೆಲ್ಲ ಸೇರಿಸೋಣ. ಮೆತ್ತಗೆ ಕಲಿಸ್ಕೊಳ್ಳೋಣ. ಮತ್ತು ಪುರಿ ಕೂಡ ನಾವು ಸ್ವಲ್ಪ ಸ್ವಲ್ಪ ಬೆರೆಸ್ಕೊಂಬಿಡೋಣ. ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. ಯಾರಾದರೂ ವಿಡಿಯೋ ಮಾಡೋಕ್ಕೆ ಒಬ್ಬರು ಇದ್ದಿದ್ರೆ ಚೆನ್ನಾಗಿರೋದು ಫ್ರೆಂಡ್ಸ್, ಯಾರೂ ಇಲ್ಲ, ನಾನೇ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು. ಈಗ ಸೈಡ್ಗೆ ಇಡ್ತೀನಿ ಕ್ಯಾಮ್ರಾ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ನೋಡಿ ಫ್ರೆಂಡ್ಸ್, ಎಲ್ಲ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಉಂಡೆ ಕಟ್ಟೋಣ. 2 ಕೈಯಿಂದ ಕಟ್ತೀನಿ. ಒಂದು ಕಟ್ಟಿದ್ದಾದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ತ್ಯಾವ ಮಾಡ್ಕೋಬೇಕು. ಕೈಯನ್ನು ತ್ಯಾವ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಉಂಡೆ ಕಟ್ಟೋದು. ನೀವು ಎಷ್ಟು ದಪ್ಪ ಬೇಕಂತಂದ್ರೂ ಅಷ್ಟು ದಪ್ಪ ಕಟ್ಕೋಬೋದು ಫ್ರೆಂಡ್ಸ್. ಕೈ ತ್ಯಾವ ಮಾಡ್ಕೊಳ್ತಾ ಕಟ್ಕೋಬೇಕಾಗುತ್ತೆ. ಯಾಕಂದರೆ ಬಿಸಿ ಇರುತ್ತೆ, ಅದರಿಂದಾಗಿ ನೋಡಿ ಈ ರೀತಿ ಉಂಡೆ ಕಟ್ಟೋದು. ಗಟ್ಟಿ ಆಯಿತು ಅಂತಂದಾಗ ಮತ್ತೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಆ ರೀತಿ ಮಾಡಿದರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಫ್ರೆಂಡ್ಸ್. ಮತ್ತೆ ಕಟ್ಕೋಬೋದು. ಕಟ್ತಾ ಗಟ್ಟಿ ಆಗುತ್ತೆ, ಆವಾಗ ಮತ್ತೆ ಮೆತ್ತಗಾಗ್ಬಿಡುತ್ತೆ ಸ್ಟವ್ ಮೇಲೆ ಇಟ್ಟಾಗ. ನೋಡಿ, ಒಂದು 5 ಉಂಡೆ ಕಟ್ಟಿದ್ದೀನಿ. ಬಿಸಿ ಮಾಡ್ಕೊಳ್ತಾ ಸ್ಟವ್ ಮೇಲೇ ಕಟ್ತಾಯಿದ್ದೀನಿ ಫ್ರೆಂಡ್ಸ್. ಹಾರ್ಕೊಂಬಿಡುತ್ತೆ. ಆವಾಗ ಸ್ವಲ್ಪ ಬಿಸಿ ಮಾಡಿದರೆ ಮತ್ತೆ ಕರಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಖಾಲಿ ಆಯಿತು. ಇದನ್ನು ಕೂಡ ನಾವು ಸ್ಟವ್ ಹಚ್ಚಿದರೆ ಇದೆಲ್ಲನೂ ಬಂದ್ಬಿಡುತ್ತೆ. ಮತ್ತು ನೀರು ಹಾಕಿ ಬಿಸಿ ಮಾಡಿ ನೀಟಾಗಿ ತೊಳೆದು ಬಿಡ್ಬೋದು ಬಾಣಲೆ. ನೋಡಿ ಫ್ರೆಂಡ್ಸ್, ಪುರಿ ಉಂಡೆ, ಬಿಳಿ ಜೋಳದ ಪುರಿ ಉಂಡೆ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ಬಟ್ ಇಬ್ಬರು ಇದ್ದರೆ ಚೆಂದ. ಯಾಕಂತಂದರೆ ಒಬ್ಬರು ವೀಡಿಯೋ ಮಾಡೋಕ್ಕೆ, ಒಬ್ಬರು ಲಾಡು ಈ ರೀತಿ ಲಡ್ಡುನ ಕಟ್ಟಕ್ಕೆ ಒಬ್ಬರು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಮಾಡುವಾಗ ಹೆಲ್ಪ್ ತಗೊಳ್ಳಿ. ನನಗೆ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಅತ್ತಿಗೆ ಮಾಡ್ತಾ ಇದ್ದಿದ್ದು ನೋಡಿ ರೂಢಿ ಆಗಿತ್ತು. ಅದರಿಂದಾಗಿ ನಾನು ಮಾಡಿದ್ದೀನಿ. ನೀವಾದರೆ ಹೆಲ್ಪ್ ತಗೊಳ್ಳೇಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ತಿನ್ನೋಣ ಜೋಳದ ಪುರಿ ಉಂಡೆ ಲಡ್ಡು. ಬಾಯಲ್ಲಿ ನೀರು ಊರ್ತಾ ಇದೆ. ಆಗಲೇ ನಮ್ಮ ಅತ್ತಿಗೆ ಇದ್ದಿದ್ರೆ ಕೊಡ್ತಾ ಇದ್ದೆ. ನಮ್ಮ ಅತ್ತಿಗೆ ಊರಲ್ಲಿದ್ದಾರೆ. ನಿಜವಾಗ್ಲೂ ಅವರಂತೂ ನನ್ನನ್ನು ತುಂಬಾ ಸಾಕಿದ್ದಾರೆ ಫ್ರೆಂಡ್ಸ್. ಅವರು ನಮ್ಮ ಅತ್ತಿಗೆ ಎಷ್ಟು ಸಾಕಿದ್ದಾರೆ ಅಂತಂದರೆ ನಿಜವಾಗ್ಲೂ ಯಾವಾಗ ನೋಡಿದ್ರು ಮನೆಯಲ್ಲಿ ಏನಾದರೂ ಅಡುಗೆ ಮಾಡೋರು. ಈ ಮಳೆ ಬಂತಂತಂದರೆ ಅವತ್ತು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅವ್ರ ಮನೆಯಲ್ಲೇ ಇರೋರು. ಆವಾಗ ಏನೋ ಒಂದು ಅಡುಗೆ ಮಾಡಿಬಿಟ್ಟು ನನ್ನನ್ನು ಕರೆಯೋರು, ಬಾ ಈ ಥರ ಮಾಡೋಣ ಬಾ ಅಂತಂದ್ಬಿಟ್ಟು ಹೋಗ್ತಾ ಇದ್ದೆ. ಆವಾಗ ಏನಾದರೂ ಅಡುಗೆ ಮಾಡಿ ನನಗೆ ತಿನ್ನಕ್ಕೆ ಕೊಡೋರು ಫ್ರೆಂಡ್ಸ್. ನಿಜವಾಗ್ಲೂ ಅಷ್ಟು ಪ್ರೀತಿ ಆ ಅಮ್ಮನಿಗೆ ಆ ಥರ ಮಾಡಿಕೊಡೋರು. ನಾನು ಇಲ್ಲಿಗೆ ಬಂದಾಗ ನಾನು ಏನಾದರೂ ಅಡುಗೆಗಳು ಮಾಡಿ ಇಡ್ತೀನಿ ಫ್ರೆಂಡ್ಸ್ ಅವ್ರಿಗೆ. ನಿಜವಾಗ್ಲೂ ನನಗೆ ಅಷ್ಟೇ ಪ್ರೀತಿ ಅವರಂತಂದರೆ. ನಮ್ಮ ಸ್ವಂತ ಮಾಮನ ಮಗಳೇ ಅಲ್ವಾ, ನಮ್ಮ ಅಮ್ಮ ಅಣ್ಣನ ದೊಡ್ಡ ಮಗಳು ಫ್ರೆಂಡ್ಸ್. ನಮಗೂ ಅಷ್ಟೇ ಪ್ರೀತಿ. ನೋಡಿ, ಜೋಳದ ಪುರಿ ಉಂಡೆ ಮಾಡಿದ್ದಾಯಿತು. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಜೋಳದ ಪುರಿ ಉಂಡೆ ನೀವು ಮಾಡ್ತೀರಾ, ಮಾಡಿ ತಿಂತೀರಾ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.